ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 21ನೇ ದಿನದ ಪಾಠ. ಪೋಷಕರಾಗಿ ನಾವು ಮಕ್ಕಳ ಶಾಲೆಗೆ ಹೋದಾಗ ಅಲ್ಲಿನ ಶಿಕ್ಷಕರ ಜೊತೆ ಮಾತಾಡಲು ಸ್ವಲ್ಪ ಮುಜುಗರ ಪಡ್ತೀವಿ. ನಮ್ಮ ಮಗು ಚೆನ್ನಾಗಿ ಓದ್ತಿದ್ಯಾ, ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕೇಳಲು ಇಂಗ್ಲಿಷ್ ಬಳಸೋದು ಹೇಗೆ ಅಂತ ಇವತ್ತು ಕಲಿಯೋಣ. ನೆನಪಿಡಿ, ನೀವು ಸ್ವಲ್ಪ ಇಂಗ್ಲಿಷ್ ಮಾತಾಡಿದ್ರೂ ಶಿಕ್ಷಕರಿಗೆ ನಿಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ. ಭಾಗ 1. ಶಿಕ್ಷಕರನ್ನು ಭೇಟಿ ಮಾಡುವುದು. ಶಾಲೆಯೊಳಗೆ ಹೋದಾಗ ಮಾತು ಹೀಗೆ ಶುರು ಮಾಡಿ. ನಮಸ್ಕಾರ ಮೇಡಮ್, ನಾನು ರಾಹುಲ್ ತಂದೆ ತಾಯಿ. ಹೆಲೋ ಮೇಡಮ್, ಐ ಆಮ್ ರಾಹುಲ್ಸ್ ಫಾದರ್ ಆರ್ ಮದರ್. ನನ್ನ ಮಗನ ಓದು ಹೇಗೆ ನಡೀತಿದೆ? ಹೌ ಈಸ್ ಮೈ ಸನ್ ಸ್ಟಡಿಯಿಂಗ್? ಅವಳು ಕ್ಲಾಸ್ನಲ್ಲಿ ಗಮನ ಕೊಡ್ತಿದ್ದಾಳಾ? ಈಸ್ ಶಿ ಪೇಯಿಂಗ್ ಅಟೆನ್ಷನ್ ಇನ್ ಕ್ಲಾಸ್? ಅವನು ಎಲ್ಲಾ ಹೋಮ್ವರ್ಕ್ ಮಾಡ್ತಿದ್ದಾನಾ? ಡಸ್ ಹೀ ಡೂ ಆಲ್ ಹಿಸ್ ಹೋಮ್ವರ್ಕ್? ಭಾಗ 2. ಮಾರ್ಕ್ಸ್ ಮತ್ತು ನಡವಳಿಕೆ. ಮಗುವಿನ ಪ್ರಗತಿಯ ಬಗ್ಗೆ ಹೀಗೆ ವಿಚಾರಿಸಿ. ಅವಳ ರಿಸಲ್ಟ್ ಹೇಗಿದೆ? ಹೌ ಈಸ್ ಹರ್ ರಿಸಲ್ಟ್? ಅವನು ಯಾವ ವಿಷಯದಲ್ಲಿ ವೀಕ್ ಇದ್ದಾನೆ? ಇನ್ ವಿಚ್ ಸಬ್ಜೆಕ್ಟ್ ಈಸ್ ಹಿ ವೀಕ್? ನಾವು ಮನೆಯಲ್ಲಿ ಅವನಿಗೆ ಹೇಗೆ ಸಹಾಯ ಮಾಡಬಹುದು? ಹೌ ಕ್ಯಾನ್ ವಿ ಹೆಲ್ಪ್ ಹಿಮ್ ಅಟ್ ಹೋಮ್? ಇವತ್ತು ಮಗುವಿಗೆ ಜ್ವರ ಇದೆ, ಅವಳು ಶಾಲೆಗೆ ಬರೋದಿಲ್ಲ. ಮೈ ಚೈಲ್ಡ್ ಹ್ಯಾಸ್ ಅ ಫೀವರ್, ಶಿ ವಿಲ್ ನಾಟ್ ಕಮ್ ಟು ಸ್ಕೂಲ್ ಟುಡೇ. ಭಾಗ 3. ಫೀಸ್ ಮತ್ತು ರಜೆ ಬಗ್ಗೆ. ಕಚೇರಿಯಲ್ಲಿ ಅಥವಾ ಶಿಕ್ಷಕರಿಗೆ ರಜೆ ಬಗ್ಗೆ ಹೀಗೆ ಹೇಳಿ. ಸ್ಕೂಲ್ ಫೀಸ್ ಎಷ್ಟು? ಹೌ ಮಚ್ ಇಸ್ ದ ಸ್ಕೂಲ್ ಫೀ? ನಾನು ನಾಳೆ ರಜೆ ಕೇಳಿ ಪತ್ರ ಬರೆಯುತ್ತೇನೆ. ಐ ವಿಲ್ ರೈಟ್ ಅ ಲೀವ್ ಲೆಟರ್ ಫಾರ್ ಟುಮಾರೋ. ಮುಂದಿನ ಪೋಷಕರ ಸಭೆ ಮೀಟಿಂಗ್ ಯಾವಾಗ? ವೆನ್ ಇಸ್ ದ ನೆಕ್ಸ್ಟ್ ಪೇರೆಂಟ್ ಟೀಚರ್ ಮೀಟಿಂಗ್? ಸ್ನೇಹಿತರೆ, ಶಾಲೆಯಲ್ಲಿ ಇಂಗ್ಲಿಷ್ ಮಾತಾಡೋದು ಎಷ್ಟು ಮುಖ್ಯ ಅಂತ ಇವತ್ತು ನೋಡಿದ್ದೇವೆ. ಇವತ್ತಿನ ಹೋಮ್ವರ್ಕ್: ನನ್ನ ಮಗನ ಓದು ಹೇಗೆ ನಡೀತಿದೆ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಮಾಹಿತಿ ನಿಮ್ಮಂಥ ಪೋಷಕರಿಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ.